20 ವರ್ಷದಿಂದ ಬರ್ತೀಯಲ್ಲ ಅಜ್ಜಗ, ಏನು ಅಷ್ಟೊಂದು ಶ್ರದ್ಧೆ ಅಂತ ಕೇಳಿದಾಗ, ಯಪ್ಪ ಇರಾಕ ಒಬ್ಬನೇ ಮಗ ರೀ, ಏನಾತೋ ಏನೋ ಗೊತ್ತಿಲ್ಲ, ಒಂದಲ್ಲ ಎರಡಲ್ಲ 8 ಲಕ್ಷ ರೂಪಾಯಿ ಖರ್ಚು ಮಾಡ್ದನ್ರಿ ಅಪ್ಪರ. ಆ ದವಾಖಾನಿ ಈ ದವಾಖಾನಿ, ಆ ಸ್ವಾಮಿಗಳು ಈ ಸ್ವಾಮಿಗಳು, ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ, ಎಲ್ಲಿ ತಿರುಗಿದ್ರು ಸಹಿತ ನನ್ನ ಮಗ ಆರಾಮ ಆಗ್ಲಿಲ್ರಿ. ಸ್ವರ್ಗಿ ಹಿಂಗೆ ಕಡ್ಡಿ ಆದಂಗಾದ, ಮೈಯಾಗಿರ್ತಕ್ಕಂಥ ರಕ್ತ ಎಲ್ಲ ಬಸದು ಹೋಗ್ಬಿಡ್ತು. ಯಾವಾಗ ಶಿವಬಸವರಾಜೇಂದ್ರ ಅಜ್ಜನ ಪಾದಕ್ಕೆ ಬಂದು ಬಿದ್ದೆ, ನನ್ನ ಮಗ ಉದ್ಧಾರ ಆದನ್ರಿ. ಈಗ ಅಗ್ದಿ ನಾನು ಎತ್ತರತನ ಬೆಳೆದು ನಿಂತನ್ರಿ. ಅದು ಯಾರ ಪುಣ್ಯ ಅಂತಂದ್ರೆ ಖ್ಯಾಡ್ಗಿ ಅಪ್ಪವ್ರ ಪುಣ್ಯ ಅಂತ ತಿಳ್ಕೊಂಡು ಕಣ್ಣಾಗ ನೀರು ತಂದ ಆ ಹೆಣ್ಮಗಳು ಹೇಳಿದಳು, ಯಾಕೆ ಗುರು ಅನ್ನವ ಇಂಥವ ತಂಗಿ. ಇನ್ನೇನು ಎಲ್ಲ ಪ್ರಯತ್ನ ಮುಗಿದು ಅಂದಾಗ ಆವಾಗ ಕೈ ಹಿಡಿದು ಉದ್ಧಾರ ಮಾಡ್ತಕ್ಕಂಥವನೇ ಗುರು ತಂಗಿ. ಅದಕ್ಕೆ ಏನಂದ್ರು ಗುರುವಿಗೆ, ಗುರುಹ ಸುಖಾಚ ಸಾಗರು, ಗುರುಹ ಪ್ರೇಮಾಚ ಆಗರು, ಗುರುಹ ಧೈರ್ಯಾಚ ಡೋಂಗರು, ಕದಿ ಕಾಳಿ ಡಳಮಳಿನ ಅಂತ ತಿಳ್ಕೊಂಡು ಮರಾಠಿಯೊಳಗೊಂದು ಮಾತು ಬರ್ತದ. ಆತ ನಮ್ಮ ಪಾಲಿನ ಸುಖದ ಸಮುದ್ರ ಗುರು ಅಂತಂದ್ರೆ. ಗುರು ಅಂತಂದ್ರೆ ತಾಯಿಯ ಪ್ರೀತಿಯನ್ನು ಕೊಡ್ತಕ್ಕಂಥ ಅದೊಂದು ಪ್ರೇಮದ ಆಗರ ಅದು. ಗುರುಹ ಧೈರ್ಯಾಚ ಡೋಂಗರು, ಎಂಥದೇ ಕಷ್ಟ ನಷ್ಟ ತಾಪತ್ರಯ ಬರಲಿ, ಇಂಥ ಒಬ್ಬ ಗುರುಗಳು ಬೆನ್ನ ಹಿಂದೆ ಇದ್ರ ಬೆಟ್ಟದಷ್ಟು ಧೈರ್ಯ ಇದ್ದಂಗತ್ತಂತಂಗಿ. ಅದಕ್ಕೆ ಗುರು ಭಾಳ ದೊಡ್ಡವ. ಗದಗ ಹತ್ರ ತಂಗಿ ಮುಳುಗುಂದ ಅಂತ ಬರ್ತದೆ, ಹೆಸರು ಕೇಳಿರೇನು? ಗದಗ ಹೆಸರು ಕೇಳಿರಿ, ಅಲ್ಲೇ ಸ್ವಲ್ಪ ದೂರದೊಳಗೆ ಮುಳುಗುಂದ ಅಂತ ಬರ್ತದೆ. ಅಲ್ಲಿ ಭಾಳ ದೊಡ್ಡ ಶಿವಯೋಗಿಗಳಾಗಿ ಹೋಗ್ಯಾರ, ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅಂತ. ಅವ್ರ ಸೇವಾ ಮಾಡಕ್ಕೆ ಗಣಂಗಳಪ್ಪ ಅಂತ ತಿಳ್ಕೊಂಡು ಒಬ್ಬ ಭಕ್ತ ಇದ್ದ. ಆತನ ಹೆಸರೇನ್ರಿ? ಗಣಂಗಳಪ್ಪ. ಇಲ್ಲಿ ಹೆಂಗೆ ನಮ್ಮ ಮಠದೊಳಗೆ ಕಾಂತಯ್ಯ ಅಂತ ಅದಾನ, ಪಾಪ ಎಷ್ಟು ಸೇವಾ ಮಾಡ್ತಾನ, ಎಷ್ಟು ಓಡಾಡ್ತಾನ, ಮ್ಯಾಲ ಕೆಳಗೆ ಅದು ತೊಗೊಂಡು ಬಾ ಇದು ತೊಗೊಂಡು ಬಾ, ಒಬ್ಬರು ಬಿಟ್ಟು 20 ಮಂದಿ ಸ್ವಾಮಿಗಳು ಬಂದರು ಸಹಿತ ಎಷ್ಟು ಚಂದ ಓಡಾಡಿ ಸೇವಾ ಮಾಡ್ತಾನೆ ನಮ್ಮ ಕಾಂತಯ್ಯ. ಹಂಗೆ ಅಪ್ಪವ್ರ ಸೇವಾದೊಳಗೆ ಅಲ್ಲಿ ಒಬ್ಬ ಭಕ್ತ ಇದ್ದ, ಗಣಂಗಳಪ್ಪ. ಇದು ಭಾಳ ಹಿಂದಿನ ಮಾತಲ್ಲ, ಭಾಳ ಆದರೂ ಒಂದು 120-130 ವರ್ಷದ ಹಿಂದಿನ ಮಾತಿದು. ಒಂದು ದಿವಸ ಅಜ್ಜಾರ್ ಅಂತಾರೆ, ಮಹಾಂತ ಶಿವಯೋಗಿಗಳಂತಾರೆ, ಏ ಗಣಗಳಪ್ಪ, ಎಷ್ಟು ದಿವಸರ ಸೇವಾ ಮಾಡ್ತೇವೋ, ಇನ್ನು ಸೇವಾ ಮಾಡಿದ್ದು ಸಾಕು. ಹೆಂಗೂ ನಿಮ್ಮ ಅಜ್ಜನ ಕಾಲದಿಂದ ಕಿರಾಣಿ ವ್ಯಾಪಾರ ಮಾಡ್ಕೊತ ಬಂದಿದ್ದದ, ಆ ಕಿರಾಣಿ ಅಂಗಡಿ ಹಂಗೆ ಖಾಲಿ ಬಿದ್ದದ, ನೀವು ಹೋಗಿ ಕಿರಾಣಿ ವ್ಯಾಪಾರ ಶುರು ಮಾಡು, ನಿನಗೆ ನನ್ನ ಆಶೀರ್ವಾದ ಐತಿ ಅಂತ ತಿಳ್ಕೊಂಡು ಅಜ್ಜಾರು ಅಂದುಬಿಟ್ರು ಬಾಲಿಲ್ಲ ಮಹಾಂತ ಶಿವಯೋಗಿಗಳು. ಅಪ್ಪರ ಅಂಗಡಿಯಾಗ ನೋಡಿದ್ರೆ ಏನೂ ಇಲ್ಲರಿ, ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ಭಾಂಡವಾಳ ಬೇಕಾಗ್ತದೇನಿಲ್ರಿಪ್ಪ, ಏನು ಭಾಂಡವಾಳ ಇಲ್ಲ, ಮತ್ತು ನಾ ಹೆಂಗೆ ವ್ಯಾಪಾರ ಶುರು ಮಾಡಲಿ, ಏನನ್ನ ಆಶೀರ್ವಾದ ಐತೋ, ಯಾಕೆ ಚಿಂತೆ ಮಾಡ್ತಿ? ಗಿರಾಕಿಗಳು ಏನು ಬಂದು ಕೇಳ್ತಾರೆ, ನನಗೆ ನೆನೆಸ್ಬಿಡು, ಅವ್ರು ಏನು ಕೇಳ್ತಾರೆ ನಾ ಕೊಡ್ತೀನಿ ಅಂತಾರೆ. ಅಷ್ಟೇ ಅಲ್ಲ, ಆ ಅಂಗಡಿ ಮ್ಯಾಲೆ ಒಂದು ಬೋರ್ಡ್ ಹಾಕು, ಬೇಡಿದವರಿಗೆ ಬೇಡಿದ್ದನ್ನು ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕು. ಏನಂತ? ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತೇವೆ ಅಂತ ತಿಳ್ಕೊಂಡು ಒಂದು ಬೋರ್ಡ್ ಹಾಕಂದ್ರು ಅಜ್ಜಾರು. ಗುರುಗಳ ಮೇಲೆ ಸಂಶಯ ಮಾಡಲಿಲ್ಲ ಗಣಂಗಳಪ್ಪ. ಯಾಕೆ? ಅವರು ಸೇವಾ ಮಾಡಿದ್ದ, ಅವ್ರ ಹತ್ರ ಎಂಥ ತಾಕತ್ ಐತಿ ಅನ್ನೋದು ಅವನಿಗೆ ಗೊತ್ತಿತ್ತು. ಆಯಿತು ಅಂತ ತಿಳ್ಕೊಂಡು ಆ ಕಿರಾಣಿ ಅಂಗಡಿ ಮೇಲೆ ಬೋರ್ಡ್ ಹಾಕ್ದ, ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತೇನೆ. ಮಂದಿಗೆ ವಿಚಿತ್ರ ಆಯ್ತು. ಅಂಗಡಿ ನೋಡಿದ್ರೆ ಶಿವನ ಮನೆ ಏನೂ ಇಲ್ಲ. ಬಂದು ಕೇಳೋರು, ಏನೋ ಗಣಂಗಳಪ್ಪ, ಮತ್ತು ನಮಗೆ ಕೊಬ್ಬರಿ ಕೊಡು. ಆಯಿತು ಅಂತ ತಿಳ್ಕೊಂಡು ಅಲ್ಲೇನು ಗಲ್ಲಾ ಪೆಟ್ಟಿಗೆ ಈ ಕಡೆ ಪಕ್ಕದಾಗಿತ್ತು, ಅಲ್ಲಿ ಕುಂತವನ ಮಹಾಂತೇಶ ಅಂತ ತಿಳ್ಕೊಂಡು ಸ್ಮರಣೆ ಮಾಡ್ತಿದ್ದ. ಅವ್ರು ಏನು ಕೇಳಿದ್ರು ಅಲ್ಲಿ ಮುಂದೆ ಅದು ಪ್ರಕಟ ಆತಿತ್ತು, ಅವ್ರು ಎಷ್ಟು ಕೇಳಿದ್ರು ಅದನ್ನು ಅವರಿಗೆ ಕೊಟ್ಟು ಬಿಡ್ತಿದ್ದ. ಹಿಂಗೆ ಕೇಳಿದವ್ರಿಗೆ ಕೇಳಿದ್ದು ಕೊಡಕತ್ತ ಗಣಂಗಳಪ್ಪ. 1-2 ಗಿರಾಕಿ ಇದ್ದು, ಹೆಚ್ಚಿನ ಗಿರಾಕಿ ಇರ್ತಾವಲ್ಲ, ಮಿಕ್ಕಿದ ಗಿರಾಕಿ ಅಂತ ಕರೀತಾರೆ. ಎಲ್ಲಿ ಹೋದ್ರೆ ಅವ್ರು ಇಬ್ಬರು ಇರೋರ, ಸ್ವಾಮಿಗಳದ್ದು ಭಾಳ ಆಗಿತ್ತಡಿ ನೋಡಬಿಡೋನು ಇರ್ತೈತೇನಿಲ್ಲ, 1-2 ಕಂಪ್ನಿ ಇರೋದ, ಎಲ್ಲಿ ಹೋದ್ರೂ ಇರೋದ ಅದು. ಅವ್ರಂದ್ರು, ಈ ಗಣಂಗಳಪ್ಪಗೆ ಇಂಥದ್ದು ಕೇಳಬೇಕು,
ಅವನಿಗೆ ಕೊಡಾಕ ಬಂದಿರಬಾರ್ದು ಅಂಥದ್ದು ಕೇಳಬೇಕು. ಬಂದ್ರೆ ಇಬ್ಬರು ಮಾತಾಡ್ಕೊಂಡು, ಏನೋ ಗಣಂಗಪ್ಪಳಪ್ಪ ನಾವು ಕೇಳಿದ್ದು ಕೊಡ್ತೀಯೇನು? ಓಹೋ ಕೊಡ್ತೀನಿ ರೀ. ಮಹಾಂತೇಶನ ಆಶೀರ್ವಾದ, ಬಾಲಲೀಲಾ ಮಹಾಂತ ಶಿವಯೋಗಿ ಆಶೀರ್ವಾದ, ಏನು ಕೇಳ್ತೀರಿ ಕೇಳ್ರಿ. ಏನು ಕೇಳ್ಬೇಕು ತಂಗಿ? ಅವ ಮೊದಲನೇ ಅವ ಕೇಳ್ದ, ಅಬಾಬಾಬಾಬಾಬ ಕೊಡು ಅಂದವ. ಏನು ತಂಗಿ? ಅಬಾಬಾಬಾಬ ಕೊಡು ಅಂದ. ಹಾಂ ಅಂದವ ಗಣಂಗಳಪ್ಪ. ವಸ್ತು ಅಲ್ಲ ಏನಲ್ಲ, ಅಬಾಬಾಬ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕವ? ಏನು ತಮ್ಮ ಮತ್ತು ನಿನಗೇನು ಬೇಕು? ನನಗೆ ಅಲಲಲ ಕೊಡು ಅಂದವ. ಬಾಲಲಲ ಕೊಡು ಅನ್ನಕತ್ತಾನ, ಇನ್ನೊಬ್ಬ ಅಬಾಬಾಬಾಬ ಕೊಡು ಅನ್ನಕತ್ತಾನ. ಇದು ಭಾಳ ವಿಚಿತ್ರ ಆತವನಿಗೆ. ಒಂದು ವಸ್ತು ಇದ್ರೆ ಮಹಾಂತೇಶನ್ ನೆನೆಸಿ ಕೊಡಾಕ ಬರ್ತಿತ್ತು. ಇದು ವಸ್ತು ಅಲ್ಲ ಏನಲ್ಲ, ಒಬ್ಬ ಅಬಾಬಾಬ ಅಂತಾನ, ಒಬ್ಬ ಅಲಲಲ ಅಂತಾನ. ಇದು ಹಿಂಗೆ ನೋಡಿದ್ರೆ ಇದು ಬಗೆ ಹರಿದಿಲ್ಲ. ಇಲ್ಲಿ ಕುಂತ್ರ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ? ಸೀದಾ ಮಠಕ್ಕೆ ಬಂದ. ಅಲ್ಲಿ ಗವಿ ಮಠ ಅಂತದ, ಹೆಂಗಿಲ್ಲ ನಮ್ಮ ಮಠ ಅದ ಹಂಗೆ ಗವಿ ಮಠ ಅಂತದ. ಅದ ಅಜ್ಜಾರು ಗವಿಯೊಳಗಿಂದ ಪೂಜಾ ಗೀಜಾ ಮುಗಿಸ್ಕೊಂಡು ಹೊರಗೆ ಹಿಂಗೆ ಪಡಸಾಲಿಯೊಳಗೆ ಬಂದು ಬಿಸಿಲಿಗೆ ನಿಂತಿದ್ರು. ಇವ ಉದ್ದ ಸಾಷ್ಟಾಂಗ ಹಾಕದ ಗಣಂಗಳಪ್ಪ, ಗಟ್ಟಿಯಾಗಿ 2 ಪಾದ ಹಿಡ್ದ. ಯಪ್ಪ ಒಂದೆರಡು ಹೆಚ್ಚಿನ ಗಿರಾಕಿ ಬಂದವ್ರಿ. ಯಾಕೋ ಏನಂತ? ಕೊಡಾಕ ಬರಬಾರ್ದು ಅಂಥದ್ದು ಕೇಳಾಕತ್ತಾರ್ರಿ. ಅಂಥದ್ದು ಏನು ಕೇಳಾಕತ್ತಾರ? ಒಬ್ಬ ಅಬಬಬ ಬೇಕನ್ನಕತ್ತನ್ರಿ, ಒಬ್ಬ ಅಲಲಲ ಬೇಕನ್ನಕತ್ತನ್ರಿ. ಮತ್ತು ನಾ ಹ್ಯಾಂಗೆ ಕೊಡ್ರಿ ಅಪ್ಪ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ? ನಿನ್ನ ಅಂಗಡಿಯಾಗ ಮ್ಯಾಲ ಒಂದು ಫಳಿ ಅದ ನೋಡು, ಆ ಫಳಿ ಮ್ಯಾಲ ಒಂದು ಭಾಳ ದಿವಸ ಹಿಂದೆ ಇಟ್ಟಿದ್ದು ಒಂದು ಡೆಬ್ಬಿ ಅದ. ಆ ಡೆಬ್ಬ್ಯಾಗ ಅವ್ರು ಏನು ಬೇಕು ಅಂತೇಳಿ ಕೇಳಿ ಅದ್ರೊಳಗೆ ಕೈ ಹಾಕ್ಸಕಚ್ಚು, ಅವ್ರು ಕೇಳಿದ್ದು ಸಿಗ್ತದೆ. ಬಂದ ವಾಪಸ್. ಕರೆಗೂ ಅಲ್ಲಿ ಒಂದು ಡೆಬ್ಬಿ ಇತ್ತು, ಇವನು ಲಕ್ಷದಾಗ ಇದ್ದಿದ್ದಿಲ್ಲ. ಅದು ಅವ್ರ ಮುಂದೆ ಇಟ್ಟ. ತಮ್ಮ ನಿನಗೇನು ಬೇಕು? ಅಬಬಬ ಬೇಕ್ರಿ. ಒಳಗೆ ಕೈ ಒಳಗೆ ಹಾಕಿದ್ದ ತಡ ಎಂದು ಕೂತಿತ್ತೋ ಏನೋ ಒಂದು ಕರಿ ಚೋಳು ಕೂತಿತ್ತು ನೋಡ್ರಿ. ಅಬಬ ಬೇಕು ಅಂಥೇಳಿ ಹಿಂಗೆ ಒಳಗೆ ಕೈ ಹಾಕಿದ್ದೆ ತಡ ಸಟ್ ಅಂತ ಹೊಡಿತು. ಅಬ್ಬಬ್ಬಬ್ಬಬ್ಬಬ್ಬ. ತಮ್ಮ ನಿನಗೇನು ಬೇಕು? ನನಗೆ ಅಲಲಲ ಬೇಕು. ಹಾಕಿ ಕೈ. ಯಾವಾಗ ಇವ ಅಲಲಲ ಬೇಕು ಅಂತೇಳಿ ಕೈ ಹಾಕದ, ಮತ್ತದು ಸಟ್ ಹೊಡಿತು. ಅಲಲಲಲಲಲಲ. ಇದು ಹಾಸ್ಯ ಅನಿಸಿದ್ರು ಸಹಿತ ಇದು ಆಗಿರ್ತಕ್ಕಂಥ ಘಟನೆ. ಏನು ಹೇಳ್ತದ ಈ ಘಟನೆ ಅಂತಂದ್ರೆ, ಗುರುವಿನ ವಾಕ್ಯ ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ ತಂಗಿ. ಒಮ್ಮ ಗುರುವಿನ ಕೃಪಾ ನಿಮ್ಮ ಮ್ಯಾಲ ಆತು ಅಂತಂದ್ರೆ ಕೈ ಬಿಡುವುದಿಲ್ಲ ತಂಗಿ ಗುರು. ಯಾಕೆ? ಅವನ ಇವ, ಇವನ ಅವ. ಏಕಮೂರ್ತಿ ಸ್ತ್ರಯೋ ಭಾಗ ಗುರುರ್ಲಿಂಗಂತು ಜಂಗಮ. ಯಾವಾಗ ಬಸವಣ್ಣನವರು ತನ್ನ ಗುರುವಿನನ್ನು ನೋಡಿದ್ರು ಬಹಳ ಖುಷಿ ಆತು. ಪಾದಕ್ಕೆ ಬಿದ್ದರು. ಯಪ್ಪ ಗುರುನಾಥ, ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನ ಅಪಮಾನ ನಿಮ್ಮದು, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಸವಣ್ಣ ಚಿಂತೆ ಮಾಡಬೇಡೋ, ಜಗತ್ತು ಕೈ ಬಿಟ್ಟರು ನಾನಿನ್ನ ಕೈ ಬಿಡುವುದಿಲ್ಲ, ನೀ ನನ್ನ ಜೊತೆಯಲ್ಲೇ ಇರು ಅಂತ ತಿಳ್ಕೊಂಡು ತಮ್ಮ ಹತ್ರ ಇಟ್ಕೊಳ್ತಾರೆ. ಪಾಠಶಾಲೆಯೊಳಗೆ ಅಪಾರವಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಗುರುಗಳು ಬಸವಣ್ಣನವರಿಗೆ ಧಾರೆ ಎರೆದು ಬಿಡುತ್ತಾರೆ. ಗುರು ಸೇವೆಯನ್ನು ಮಾಡ್ತಾ, ಕೂಡಲ ಸಂಗಮನಾಥನ ಸೇವೆಯನ್ನು ಮಾಡ್ತಾ 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 ಬಸವಣ್ಣನವರು ದೊಡ್ಡವರಾಗ್ತಾರೆ, ವಯಸ್ಸಿಗೆ ಬರ್ತಾರೆ. ಯಾವಾಗ ಬಸವಣ್ಣನವರು ವಯಸ್ಸಿಗೆ ಬಂದರು, ಇನ್ನೊಂದು ವಿಚಾರ ಹೇಳಿದ್ದೆ. ಯಾವುದು ತಂಗಿ? ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಊರು ಯಾವುದದು? ಮಂಗಳವೇಡೆ. 12ನೇ ಶತಮಾನದಲ್ಲಿ ಆ ಮಂಗಳವೇಡೆಯನ್ನು ಯಾರು ಆಳ್ತಿದ್ರು? ಬಿಜ್ಜಳ ಎಂಬತಕ್ಕಂಥ ರಾಜ ಆ ಮಂಗಳವೇಡೆ ಪಟ್ಟಣವನ್ನು ಆಳ್ತಿದ್ದ. ಆ ರಾಜನ ಆಸ್ಥಾನದೊಳಗೆ ಪ್ರಧಾನಿಯಾಗಿ ಯಾರು ಕೆಲಸ ಮಾಡ್ತಿದ್ರು? ಬಲದೇವ ಮಂತ್ರಿ. ತಂಗಿ ಇವೆಲ್ಲ ನೀವು ನೆನಪಿಡ್ಬೇಕು ತಂಗಿ. ಆ ಮಂಗಳವೇಡೆ ನೆನಪಿರಬೇಕು, ಅಲ್ಲಿ ಆಳ್ತಕ್ಕಂಥ ರಾಜನ ಹೆಸರು ನೆನಪಿಡಬೇಕು. ಅಲ್ಲಿ ಪ್ರಧಾನಿಯಾಗಿದ್ದವರು ಯಾರು? ಬಲದೇವ ಮಂತ್ರಿ ಅಥವಾ ಬಲದೇವ ಅರಸ. ತನ್ನೂರಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಹೋಗ್ತಕ್ಕಂಥ ಸಮಯದೊಳಗೆ ಎಲ್ಲಿಗೆ ಬಂದರು? ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಇರ್ತಕ್ಕಂಥ ಬಸವಣ್ಣನನ್ನು ನೋಡಿದ್ರು. ಏನು ವ್ಯಕ್ತಿತ್ವ, ಏನು ಸ್ಫುರದ್ರೂಪ, ಏನು ಶಿವನ ಲಕ್ಷಣಗಳು ಆ ಬಸವಣ್ಣನಲ್ಲಿ. ಎಂಥ ಆಚಾರ, ಎಂಥ ವಿಚಾರ, ಎಂಥ ಒಂದು ಒಳ್ಳೆಯ ನಡತೆ. ಈತನನ್ನು ನೋಡಿರ್ತಕ್ಕಂಥ ಬಲದೇವ ಮಂತ್ರಿಗಳು ಎಷ್ಟು ಒಳ್ಳೆಯ ಹುಡುಗದಾನ. ನನಗೂ ಕೂಡ ವಯಸ್ಸಿಗೆ ಬಂದಿರತಕ್ಕಂಥ ಮಗಳದಾಳ. ನನ್ನ ಮಗಳಿಗೆ ಇಂಥ ವರ ಸಿಕ್ಕಿದ್ದೆಯಾದರೆ ನನ್ನ ಮಗಳ ಪುಣ್ಯ, ನನ್ನ ಪುಣ್ಯ ಅಂತ ತಿಳ್ಕೊಂಡು ಮನಸ್ಸಿನಾಗ ಭಾವಿಸ್ಕೊಳ್ತಾನೆ.
ಹಾಗಾದ್ರೆ ಆ ಹುಡುಗ ಯಾರಿರ್ಬೋದು ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ ಅವ ಬೇರೆ ಯಾರೂ ಅಲ್ಲ, ಸೋದರ ಅಳಿಯನೇ, ಅಂದರೆ ತಂಗಿಯ ಮಗನಾಗಿರ್ತಕ್ಕಂಥ ಬಸವಣ್ಣ. ಭಾಳ ಸಣ್ಣವಿದ್ದಾಗ ನೋಡಿದ್ರು ಅವನ್ನ. ಹೇಗೂ ಕೂಡ ಇವರಿಬ್ಬರು ಸಣ್ಣವರಿದ್ದಾಗ ತನ್ನ ತಂಗಿಗೆ ಹೇಳಿರ್ತಾನೆ, ಇಬ್ಬರು ಮದುವೆ ಮಾಡಿಬಿಡುನು ಅಂತ. ಯಾರು ಬೇಡ ಅಂತಾರ ಅಣ್ಣ ಅಂತ ತಿಳ್ಕೊಂಡು ಆ ತಂಗಿನೂ ಕೂಡ ಅಣ್ಣನಿಗೆ ವಚನ ಕೊಟ್ಟಿದ್ದಳು. ಬಾಗೇವಾಡಿಗೆ ಬಂದ ತಂಗಿ ಗಂಡನನ್ನು ಭೇಟಿಯಾದ ಬಲದೇವ ಮಂತ್ರಿ ಬಸವಣ್ಣನ ವಿಷಯ ಪ್ರಸ್ತಾಪ ಮಾಡ್ದ. ನನ್ನ ಮಗಳನ್ನು ಬಸವಣ್ಣನಿಗೆ ತೆಗೆದುಕೊಂಡು ಮದುವೆಯನ್ನು ಮಾಡಬೇಕು, ಸೊಸಿ ಮಾಡ್ಕೋಬೇಕು ಅವಳನ್ನು ನೀವು ಅಂತ ತಿಳ್ಕೊಂಡು. ಆವಾಗ ಬಸವಣ್ಣನ ತಾಯಿ ಹೆಸರೇನು ತಂಗಿ? ಮಾದಲಾಂಬಿಕೆ. ನೋಡ್ರಿ ಅವ್ರು ಎಷ್ಟು ನೆನಪಿಟ್ಟಾರ, ಜೋರಾದ ಚಪ್ಪಾಳೆ ತಟ್ರಿ. ಆವಾಗ ತಂಗಿ ಅಂತಾಳ, ಅಣ್ಣ 8ನೇ ವಯಸ್ಸಿನಲ್ಲಿಯೇ ನಾ ಮುಂಜಿ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಊರು ಬಿಟ್ಟು ಹೋಗಿರ್ತಕ್ಕಂಥ ಬಸವಣ್ಣ ಮತ್ತೆ ಈ ಊರಿಗೆ ಬಂದಿದ್ದೇ ಇಲ್ಲ. ಇನ್ನು ಮದುವೆ ಮಾಡ್ಕೋಬೇಕು ಎಂಬತಕ್ಕಂಥ ಪ್ರಸ್ತಾವ ನಾವು ಮುಂದೆ ಇಟ್ವಿ ಅಂತಂದ್ರೆ ಅವು ಮಾಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ ಅಣ್ಣ ನನಗೆ. ನಮ್ಮ ಮಾತು ಕೇಳ್ತಾನೋ ಇಲ್ಲೋ ಎಂಬತಕ್ಕಂಥ ಭರವಸೆ ಇಲ್ಲ ಅಣ್ಣ ನಮಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಎಲ್ಲರೂ ಕೂಡಿ ಅಂತಾರೆ, ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ? ಏನ್ರಿ ಬಾ, ಏನೋ ಒಂದು ನ್ಯಾಯ ಗೀಯ ಬಂದಿತ್ತು ಅಂತಂದ್ರೆ, ಜಗಳಿಗೆಗಳು ಬಂದಿತ್ತು ಅಂತಂದ್ರೆ, ಅವ್ನ ಮಾತು ಕೇಳ್ತಾನೋ, ಅವ್ನ ಕಡೆಯಿಂದ ಒಂದು ಮಾತು ಹೇಳ್ಸೋಣ ಅವ್ನು ಸುಮ್ಮ ಆಗ್ತಾನೆ, ಸಮಾಧಾನ ಆಗ್ತಾನೆ ಅಂತೇಳಿ ನೀವು ಮಾತಾಡ್ತೀರೇನಿಲ್ಲ ಹಂಗೆ. ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ ಅವ್ರ ಕಡೆಯಿಂದ ಹೇಳಿಸ್ಬೇಕು. ಯಾರ ಮಾತು ಕೇಳ್ತಾನೆ ಬಸವಣ್ಣ? ಬೇರೆ ಯಾರ ಮಾತು ಕೇಳೋದಿಲ್ಲ, ಗುರುಗಳ ಮಾತು ಬಿಟ್ಟರೆ ಯಾರ ಮಾತು ಕೇಳೋದಿಲ್ಲ. ಗುರುಗಳ ಮಾತು ಒಂದು ಕೂಡ ಅವ ಮೀರೋದಿಲ್ಲ. ಗುರುಗಳು ಹೇಳಿದ್ರು ಅಂತಂದ್ರೆ ಅವ ಮದುವೆ ಮಾಡ್ಕೋತಾನ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದರು? ಎಲ್ಲರೂ ಕೂಡಿ ಕೂಡಲ ಸಂಗಮಕ್ಕೆ ಬಂದರು. ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಗುರುಗಳೇ, ಹಿಂಗೆ ಸಣ್ಣವರಿದ್ದಾಗ ಇವರಿಬ್ಬರು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಮಾತಾಡಿದ್ವಿ. ಮಗಳು ವಯಸ್ಸಿಗೆ ಬಂದಾಳ, ಅವನು ಕೂಡ ವಯಸ್ಸಿಗೆ ಬಂದಾನ. ಬಸವಣ್ಣನ ಮದುವೆ ಮಾಡಬೇಕು ಅನ್ನೋದು ನಮ್ದೆಲ್ಲರ ಅಪೇಕ್ಷೆ ಅದ. ಅದಕ್ಕೆ ಆತ ನಮ್ಮ ಮಾತು ಕೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಗುರುಗಳೇ ನೀವೇ ಅಪ್ಪಣೆ ಮಾಡ್ರಿ, ಬಸವಣ್ಣ ಮದುವೆ ಮಾಡ್ಕೋಬೇಕು ಅಂತ. ಗುರುಗಳಿಗೂ ಭಾಳ ಸಂತೋಷ ಆಯಿತು. ಆಯಿತು ಅಂತ ತಿಳ್ಕೊಂಡು ಬಸವಣ್ಣನನ್ನು ಕರೆದ್ರು. ನಮಸ್ಕಾರ ಮಾಡಿ ಬಸವಣ್ಣವ್ರು ಕೂತ್ಕೊಂಡ್ರು. ಏನ್ರಿಪ್ಪ, ಏನು ಅಪ್ಪಣೆ? ಏನೂ ಇಲ್ಲ, ಮತ್ತು ನೀನು ಗೃಹಸ್ಥ ಆಗಬೇಕಲ್ಲ ಬಸವಣ್ಣ, ನೀನು ಮದುವೆ ಮಾಡ್ಕೊಳ್ಬೇಕಲ್ಲ ಬಸವಣ್ಣ. ಆವಾಗ ಬಸವಣ್ಣವ್ರಂತಾರ, ಯಪ್ಪ ಮದುವೆ ನಾನು ಮಾಡ್ಕೊಳ್ಬೇಕ? ಭವಬಂಧನ ಭವಪಾಶವಾದ ಕಾರಣವೇನಯ್ಯ? ನೋಡ್ರಿ ಎಂಥ ಮಾತಂತಾರೆ ಬಸವಣ್ಣವರು. ಭವಬಂಧನ ಭವಪಾಶವಾಗಲು ಕಾರಣವೇನಯ್ಯ? ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರಿದನಾಗಿ, ಆನು ಈ ಸಂಸಾರವ ಹೊದ್ದಲಿವೆನೆ ಕೂಡಲ ಸಂಗಮ ದೇವ. ಯಪ್ಪ ಗುರುಗಳೇ, ಈ ಭವಬಂಧನ ಯಾಕೆ ಬರ್ತದ? ಈ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದೊಳಗೆ ಈ ಜೀವಾತ್ಮ ಯಾಕೆ ಒದ್ದಾಡ್ತಾನ ಅಂತಂದ್ರೆ, ಹಿಂದಿನ ಜನ್ಮದೊಳಗೆ ನಾವು ಲಿಂಗವನ್ನು ಮರೆದ ಕಾರಣಕ್ಕಾಗಿ, ಜಂಗಮನಿಗೆ ಎದುರು ಮಾತನಾಡಿದ ಕಾರಣಕ್ಕಾಗಿ, ಗುರು ಲಿಂಗ ಜಂಗಮ ಸೇವೆಯನ್ನು ಮಾಡಲಿಲ್ಲ ಅಂತಂದ್ರೆ ಈ ಭವಚಕ್ರದೊಳಗೆ ಹುಟ್ಟು ಸಾವು ಎಂಬತಕ್ಕಂಥ ಚಕ್ರದೊಳಗೆ ಒದ್ದಾಡಬೇಕಾಗ್ತದ. ಅದಕ್ಕೆ ಯಪ್ಪ ಗುರುವೇ, ನನಗೆ ಏನೇ ಇದ್ದರೂ ಕೂಡ ನಿಮ್ಮ ಪಾದ ಸೇವೆ, ಸಂಗಮನಾಥನ ಪೂಜೆ, ಲಿಂಗ ಪೂಜೆ, ಗುರು ಲಿಂಗ ಪೂಜೆಯನ್ನು ಬಿಟ್ಟರೆ ನಾನು ಈ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರು ಅಂತಾರೆ, ಆವಾಗ ಗುರುಗಳಂತಾರೆ, ಏ ಬಸವಣ್ಣ, ಗೃಹಸ್ಥ ಧರ್ಮ ಅಂತಂದ್ರೆ ಅದು ಸಣ್ಣದಲ್ಲಪ್ಪ. ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಕೂಡ ಗೃಹಸ್ಥ ಧರ್ಮವನ್ನು ಪರಿಪಾಲನೆಯನ್ನು ಮಾಡ್ತಾ ಈ ಜಗತ್ತನ್ನು ಸಲುತ್ತಾ ಇದ್ದಾರನಿಲ್ಲಪ್ಪ ಬಸವಣ್ಣ. ಹಂಗೆ ನೀನು ಕೂಡ ಬಲದೇವ ಅರಸನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯ ಜೊತೆಗೆ ಮದುವೆಯನ್ನು ಮಾಡಿಕೊಂಡು ನೀನು ಗೃಹಸ್ಥ ಧರ್ಮದ ಜೊತೆಗೆ ಲೌಕಿಕದ ಜೊತೆಗೆ ಪಾರಮಾರ್ಥವನ್ನು ಕೂಡ ನೀ ಸಾಧಿಸಬೇಕಪ್ಪ ಅಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಮಾಡ್ತಾರೆ. ಹೌದಲ್ರಿ? ಮದುವೆ ಅಂತಂದ್ರೆ ಯಾರೇ ವಲ್ಲ ಅಂತಾರನ್ನ ತಂಗಿ, ಆದರೆ ಇಲ್ಲಿ ಬಸವಣ್ಣ ವಲ್ಲ ಅನ್ನಕತ್ತಾನು. ಮದುವೆ ಯಾರಿಗಾರ ವಲ್ಲ ಅಂತಾರೇನ್ರಿಪ್ಪ? ಎಲ್ಲ ಸಣ್ಣ ಹುಡುಗರು ಕುಂತಾವ ನೋಡ್ರಿ, ಎಷ್ಟು ಚಂದ ಕುಂತಾವ. ಆ ಸಣ್ಣ ಹುಡುಗರು ಕೇಳ್ರಿ ನೀವು ಅವರಿಗೆ, ಏ ತಮ್ಮ ಮದುವೆ ಮಾಡ್ಕೋತೀನೋ ಅಂತ ಕೇಳ್ರಿ ನೀವು.
ಓಹೋ ಮದುವೆ ಮಾಡ್ಕೋತೀನಿ ಅಂತ ನಾವು ಅಂಥವೇನಿಲ್ಲ. ಸಣ್ಣ ಹುಡುಗ ಮದುವೆ ಅಂದರೆ ಗೊತ್ತಿರೋದಿಲ್ಲ, ಆದ್ರೆ ಆ ಮದುವೆ ಅನ್ನೋ ಶಬ್ದದೊಳಗೆ ಏನೈತೋ ಓಹೋ ಮದುವೆ ಅವು ನೋಡ್ಬೇಕು ನೀವು. ಹಳ್ಳ್ಯಾಗ ಅವು ಆಟ ಆಡ್ತಿರ್ತಾವ, ನೀ ಗಂಡ ಅಂತ ನಾ ಹೆಂಡತಿ ಅಂತ. ಕೇಳಿರೇನಿಲ್ಲ, ನೋಡ್ರೇನಿಲ್ಲ?